ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಇವತ್ತು ನಮ್ಮ ತೋಟದ ಬಾವಿಲಿ ಬೆಳಗ್ಗೆನೇ ಚಿರತೆ ಬಿದ್ದೋಗಿತ್ತು. ಅಂದರೆ ಮೇ ಬಿ ನೈಟೇ ಬಿದ್ದಿತ್ತು ಅನಿಸುತ್ತೆ. ನಾವು ಬೆಳಗ್ಗೆ ನೋಡೋಕೆ ಹೋಗಿದಾಗ ಬಡ್ಕೋತಾ ಇತ್ತು. ಏನು ಅಂತ ನೋಡಿದ್ರೆ ಚಿರತೆ ತುಂಬಾ ದೊಡ್ಡದು. ಅಂದರೆ ಜೂವಲ್ಲಿ ಕೂಡ ಅಷ್ಟು ದೊಡ್ಡದಿಲ್ಲ ಅನಿಸುತ್ತೆ, ಅಷ್ಟು ದೊಡ್ಡದು ಚಿರತೆ ಇತ್ತು. ಆಮೇಲೆ ಅಲ್ಲೇ ನನ್ನ ಕಸಿನ್ ಏನಿದ್ದಾರೆ ಅವರು ಫಾರೆಸ್ಟ್ ಆಫೀಸ್ ಅವ್ರಿಗೆ ಮತ್ತು ಪೊಲೀಸ್ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಈ ಥರ ಚಿರತೆ ಬಿದ್ದಿದೆ ಬನ್ನಿ ಅಂತಂದರು. ಅವರು ಬಂದು ಸತತ 4 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡಿ ಇದನ್ನು ತೆಗ್ದಿದ್ದಾರೆ ಹೊರಗಡೆ. ಮತ್ತೇನಪ್ಪ ಅಂದರೆ ಇದು ಮಿನಿಮಮ್ ಅಂದರೂ 80 ಅಡಿ ಆಳ ಇದೆ ಬಾವಿ. ತುಂಬ ದೊಡ್ಡ ಬಾವಿ ಅಂತಲೇ ಹೇಳ್ಬೋದು. ಈಗಿನ ಕಾಲದ್ದೆಲ್ಲ ನಮ್ಮ ತಾತ ಮಾಡಿಸಿರೋದಂತೆ ಇದು ಕಲ್ಲಿನ ಬಾವಿ. ಇದು ಯಾವುದೇ ಥರ ನೀರು ಗೀರು ಏನಿಲ್ಲ, ಪಾಳು ಬಾವಿ ಥರ ಬಿಟ್ಕೊಂಡಿದ್ದೀವಿ ಅಷ್ಟೇ. ಅಂದರೆ ನಮ್ಮೂರ ಪಕ್ಕನೇ ಬಸವನಬೆಟ್ಟ ಅಂತ ಕಾಡಿರೋದ್ರಿಂದ ಅಲ್ಲಿ ಆನೆ, ಚಿರತೆ, ಎಂದಿ ಎಲ್ಲ ಕಾಟ ಜಾಸ್ತಿನೇ ಆಗ್ಬೋದು. ಈ ಚಿರತೆ ಕಾಟದಿಂದಂತೂ ಆಡು ಕುರಿ ಮೇಯಿಸೋರ್ಗಂತೂ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಅಂದರೆ ಅಲ್ಲಿ ಹೋಗಿ ಹಿಡ್ಕೊಳ್ಳೋದು, ಆಡು ಕುರಿ ಎಲ್ಲ ಹಿಡಿಯೋದು, ಹಸು ಎಲ್ಲ ಇದು ಮಾಡೋದು, ಈ ಥರ ಎಲ್ಲ ತುಂಬಾ ತೊಂದರೆ ಆಗ್ತಿತ್ತು. ಚಿರತೆನ ಫಾರೆಸ್ಟ್ ಆಫೀಸರ್ ಬಂದು ಯಾವ ಥರ ಹೊರಗಡೆ ತೆಗೆದ್ರು ಅಂತ ಬನ್ನಿ ನೋಡೋಣ. ನಾನು ವಿಡಿಯೋ ಮಾಡ್ಬಿಡಿ ಕಿತ್ಕೊತ ದೂರ ಅಂತ ಫೋನ್ ಮಾಡಬೇಡ್ರಿ. ಇದೆ ಇಂಥ ಬಂದೋಬಸ್ತ್ ಲೆಟರ್ ಕೊಡಬೇಕು. ಸುಮ್ಮನೆ ಅವೆಲ್ಲ ನೀವು ಫೋನಲ್ಲಿ ಏನೆಲ್ಲ ರೈಟಿಂಗ್ ಅಲ್ಲಿಟ್ಟರೆ ನಾಳೆ ಆಗ ಮುಂದೆ ನಡ್ರಿ ನಡ್ರಿ ಅಗ್ನಿಂದ ಈಚೆ ನಿಂತ್ಕೊಳ್ಳಿ. ಸರ್ ಬಂದರು ಸರ್ ಹಿಂಗೆ ಬನ್ನಿ ಬಂದರು ಪೊಲೀಸ್ನವರು ಹೇಳ್ಬಿಡಿ. ಬಂದರು ಪೊಲೀಸ್ನವರು ಹಿಂದೆ ಕೊಂಡೋಗಿ ಹಗ್ಗ ಇಲ್ಲಿ ಇಲ್ಲಿ ಇಸ್ಕೊ ಹಗ್ಗನ ಹಂಗು ಹೆಂಗೆ ಕಟ್ಬಿಡೋದು ಸರ್ ಆಯ್ತದೆ. ಇದು ಬದೇ ಆಗೋಯ್ತು. ಪೊಲೀಸ್ನವ್ರು ಕಸ ಹಾಕೊಳ್ಳೀಗ ತುಳಸಿಗೆ ಕ್ರೋಡ ಅಲ್ಲ ಅಲ್ಲಿ ಬಂದರು ಸರ್. ಅಲ್ಲಿ ಹೆಂಗೆ ಗೊತ್ತೇ, ಅಲ್ಲಿ ಮುಂದಕ್ಕೆ ಆಗೋಯ್ತದ ನ್ಯಾದಲ್ಲಿ ಮೋಹನ ಆ ನ್ಯಾದಲ್ಲಿ ಹಗ್ಗ ಕಟ್ಟಾಗ ಮುಂದಕ್ಕೆ ಬಂದ್ಬಿಡ್ತಾರೆ. ಅಲ್ಲಿ ಹೆವಿ ಆಯ್ತು. ನಡ್ರಿ ಎಂತ ನೋಡೋ ಕಲ್ಸ ಸ್ವಲ್ಪ ಅಲ್ಲಿ ಇದರಲ್ಲ ಹಂಗಲ್ಗೆ ಆಗಿರ್ ಬಿಡೋದು ಅಂತ ಅದೆಲ್ಲರೂ ಅಲ್ಲಿ ಹೆವಿ ಆಗ ಹೊಲ್ದೊಳಗೆ ಕಳಿಸ್ಬಿಡೋಣ. ಕಿರಣ ಆ ಕಡೆ ಜಾಗ ಖಾಲಿ ಮಾಡ್ತೀವಿ. ಹಾಕ್ಬಿಡ್ತಾರಲ್ಲ ಪಕ್ಕ ಈಗ. ಕ್ಯಾಮ್ರಾ ಇನ್ನು ಒಳಗೆ ಬಂದಿದೆ. ಅದು ಕಳಿಸ್ರಿ ಅವ್ರನ್ನ. ಅದನ್ನು ಮಾಡಿ ಮೇಲೆ ಕೂತ್ಬಿಟ್ರೆ ಕಷ್ಟ. ಓಡಿಸ್ಬಿಟ್ಟು ಎತ್ಬಿಡೋದು ಅಷ್ಟೇ. ಏನಿಲ್ಲ ಸರ್, ಇವನ್ನೆಲ್ಲ ಒಂದು 100 ಮೀಟರ್ ದೂರ ಕಳಿಸ್ಬಿಟ್ಟು ಏನಿಲ್ಲ. ಈಗ ಆಗಿರೋ ಗಾಬರಿಗೆ ದಿಕ್ಕಪಾಲ ಹೋಗ್ಬಿಡ್ತದೆ. ಎಲ್ಲಿ ಹೊರ್ತದೆ ಅಂತ ಹೇಳಕ್ಕಾಗಲ್ಲ. ಹಂಗೇನಾರ ಮಾತಾಡ್ಬೇಡ್ರಿ, ಅಲ್ಲಿ ಮೀಟ್ ಮಾಡ್ತಾರೆ, ಮಾತಾಡ್ಬೇಡಿ. ಪ್ರಸ್ತುರು ಲಾಕ್ ಮಾಡಿದ್ದೀರಾ? ನೋಡಿ ಸರ್, ಭಯಕ್ಕೆ ಕೂತದ ಪಾಪ.